ಯುವ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನ್ ಸಿಂಧೂರ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ರಾಜ್ಯದಲ್ಲೂ ಕೂಡ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಕಾಂಗ್ರೆಸ್ ಪಕ್ಷ ಹಲವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಅದರಲ್ಲಿ ಯುವ ನಿಧಿ ಅನ್ನುವಂತ ಒಂದು ಗ್ಯಾರಂಟಿ ಕೂಡ ಹೌದು. ಎಲ್ಲಾ ಪಕ್ಷಗಳು ಒಂದೇ ಒಂದು ಮಾನದಂಡವನ್ನ ಇಟ್ಕೊಂಡಿದ್ದಾವೆ. ಏನು ಅಂತಂದ್ರೆ ಗೆಲುವು. ಎಸ್, ಭಾರತದ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಈ ಚುನಾವಣೆಯಲ್ಲಿ ಯುವಕರು ಬಹಳ ಮಹತ್ವದ ಪಾತ್ರವನ್ನ ವಹಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ ಯಾವಾಗ್ಲೂ ಯುವ ಶಕ್ತಿ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಯುವ ಜನತೆ ಮುಂದೆ ಬರಬೇಕು, ಹೀಗೆ ಸಾಲು ಸಾಲು ವಿಚಾರಗಳನ್ನ ಹೇಳ್ತಾರೆ. ಆದರೆ ಅದೆಲ್ಲವೂ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ಮ್ಯಾಟರ್ಸ್ ಅ ಲಾಟ್. ಸೊ ಹಾಗಾದ್ರೆ ನಾನಿವತ್ತು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜ್ನಲ್ಲಿದ್ದೀನಿ. ಇಲ್ಲಿ ನನ್ನ ಅಕ್ಕಪಕ್ಕದಲ್ಲಿ ಎರಡು ಟೀಮ್ ಆಗಿ ನಿಂತ್ಕೊಂಡಿದ್ದಾರೆ. ಒಂದು ಟೀಮು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರೆ, ಇನ್ನೊಂದು ಟೀಮು ನ್ಯೂಟ್ರಲ್ ಆಗಿರ್ತೀವಿ ಅಥವಾ ಕಾಂಗ್ರೆಸ್ ಯಾಕೆ ನಮ್ಗೆ ಇಷ್ಟ ಆಗಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಅಂತ ನಿಂತ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ವೆಲ್ಕಮ್ ಟು ದ ಪ್ರೋಗ್ರಾಮ್. ಓಕೆ, ಫಸ್ಟ್ ನಾನು ಈ ಟೀಮಿಂದ ಶುರು ಮಾಡ್ತೀನಿ. ಸೊ ನಿಮ್ ಹೆಸರು? ನನ್ನ ಹೆಸರು ನಿತ್ಯ ಅಂತ. ನಿತ್ಯ, ಓಕೆ. ಸೊ ಇವತ್ತು ನಾವು ನಿಮ್ ಕಾಲೇಜಲ್ಲಿ ಇದೀವಿ. ಯೂತ್ ತುಂಬಾನೇ ಇಂಪಾರ್ಟೆಂಟ್ ಭಾರತದ ಒಂದು ಫ್ಯೂಚರ್ ನ ಡಿಸೈಡ್ ಮಾಡೋ ವಿಚಾರದಲ್ಲಿ. ಸೊ ಲೋಕಸಭಾ ಎಲೆಕ್ಷನ್ಸ್ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ, ಏನ್ ಗೊತ್ತಿದೆ? ಸೊ ಲೋಕಸಭಾ ಚುನಾವಣೆ ಅಂತ ಅಂದರೆ ನಮ್ಮ ಒಂದು ಭಾರತದ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು. ಬಿಕಾಸ್ ಅಲ್ಲಿ MP ಗಳನ್ನೆಲ್ಲ ಎಲೆಕ್ಟ್ ಮಾಡ್ತಾರೆ. ಸೊ ಎಲೆಕ್ಟ್ ಮಾಡಿ ಅವರ ನಮ್ಮ ಒಂದು ಭಾರತವನ್ನು ಯಾವ ರೀತಿ ಮುಂದೆ ತೊಗೊಂಡು ಹೋಗ್ಬೋದು, ಯಾವ ರೀತಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಬೋದು ಅದನ್ನೆಲ್ಲ ಡಿಸೈಡ್ ಮಾಡುವಂಥ ಒಂದು ಸಮಿತಿಯನ್ನು ಅವ್ರು ಫಾರ್ಮ್ ಮಾಡೋದನ್ನು ನಾನು ಈ ಎಲೆಕ್ಷನಿಂದ ಡಿಸೈಡ್ ಆಗಿದೆ. ಸೊ ಬಿಜೆಪಿ ಅಂದ್ರೆ ಯಾಕೆ ನಿಮ್ಗೆ ಅಷ್ಟೊಂದು ಇಷ್ಟ? ಬಿಜೆಪಿ ಅಂದ್ರೆ ಯಾಕೆ ಇಷ್ಟ ಅಂದ್ರೆ ಅದ್ರ ಸಿದ್ಧಾಂತಗಳಾಗಿರ್ಬೋದು ಅಥವಾ ಲೈಕ್ ವಾಟ್ ಸಿದ್ಧಾಂತ? ಲೈಕ್ ವಾಟ್ ಸಿದ್ಧಾಂತ ಅಂದ್ರೆ ಅದು ಎಲ್ಲಾ ಧರ್ಮ ಅಥವಾ ಮತ ಯಾವ್ದಾದ್ರು ಆಗ್ಲಿ ಅದು ಎಲ್ಲದಕ್ಕೂ ರೆಸ್ಪೆಕ್ಟ್ ಮಾಡುತ್ತೆ, ನನ್ಗದ್ ಅನ್ಸುತ್ತೆ. ಯಾಕಂದ್ರೆ ಮೋದಿಜಿ ಅವರು ತ್ರಿಬಲ್ ತಲಾಕ್ ಬ್ಯಾನ್ ಮಾಡಿದ್ದಾರೆ, ಎಷ್ಟೋ ಹೆಣ್ಮಕ್ಳಿಗೆ ಸಹಾಯ ಮಾಡಿದ್ದಾರೆ. ಹಾಗೆ ಹಿಂದೂಗಳಿಗೋಸ್ಕರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಅದನ್ನು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅವ್ರೆಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಮತ್ತೆ ಅವರು ಒಂದು ದೇಶ ಪ್ರೇಮ ಇದೆ. ಅವರು ದೇಶಕ್ಕೋಸ್ಕರ ಅವ್ರ ಜೀವನ, ಅವ್ರ ನಿದ್ದೆ ಆಗಿರ್ಬೋದು ಅಥವಾ ಎಲ್ಲನೂ ಅವ್ರು ಸಮರ್ಪಣೆ ಮಾಡಿದ್ದಾರೆ. ಎಲ್ಲ ನಮ್ಮ ದೇಶನೇ ನನ್ನ ಫ್ಯಾಮಿಲಿ ಅಂತ ಹೇಳೋಷ್ಟು ಮೋದಿಜಿ ಅಂದರೆ ತುಂಬ ಖುಷಿ ಆಗುತ್ತೆ. ಅವರೇ ಬಂದರೆ ನಮ್ಮ ಭಾರತ ಇವಾಗ 5th ಲಾರ್ಜೆಸ್ಟ್ ಎಕಾನಮಿ, ಮುಂದೆ ಫಸ್ಟಿಗೆ ಬರ್ತೀವಿ ಅಂತ ನನಗೆ ತುಂಬ ಭರವಸೆ ಇದೆ. ಓಕೆ, ಫೈನ್. ಈಗ ನಾನು ಈ ಕಡೆ ಟೀಮಿನ ಮಾತನಾಡ್ಸ್ತಾ ಹೋಗ್ತೀನಿ. ಎಸ್, ದ ಕಾಲೇಜ್ ಪ್ರೆಸಿಡೆಂಟ್ ರಮ್ಯಾ. ಓಕೆ ರಮ್ಯಾ, ಯಾಕೆ ನ್ಯೂಟ್ರಲ್? ಕಾಲೇಜ್ ಪ್ರೆಸಿಡೆಂಟ್ ಆಗಿ ನೀವೇ ನ್ಯೂಟ್ರಲ್ ಆಗ್ಬಿಟ್ರೆ, ಈಗ ನಿಮ್ಮ ಕಾಲೇಜಲ್ಲಿ ಎಲೆಕ್ಷನ್ಸ್ ಆಗುತ್ತೆ. ಸೊ ವೋಟ್ ಮಾಡೋ ವಿಚಾರದಲ್ಲಿ ನಿಮ್ಮ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸ್ ನ್ಯೂಟ್ರಲ್ ಆಗ್ಬಿಟ್ರೆ ನೀವ್ ಪ್ರೆಸಿಡೆಂಟ್ ಆಗ್ತಾ ಇದ್ರಾ? ಇವಾಗ ಬಿಜೆಪಿ ತಗೊಂಡ್ರೆ ಎಸ್, ಬಿಜೆಪಿ ಹಸ್ ಡನ್ ಲಾಟ್ ಆಫ್ ವರ್ಕ್ಸ್. ಕಾಂಗ್ರೆಸ್ ತಗೊಂಡ್ರು ಅದೇ ಬರುತ್ತೆ. ಬಟ್ ವೆರ್ ಎವರ್ ವಿ ಗೋ, ಯೂತ್ಗೆ ವಿ ಡೋಂಟ್ ಥಿಂಕ್ ದಟ್ ವಿ ಹ್ಯಾವ್ ದಟ್ ರೆಕಗ್ನಿಷನ್. ಬಿಕಾಸ್ ವೆರ್ ಎವರ್ ವಿ ಗಾಟ್, ಯಾವ ತರ ರೆಕಗ್ನಿಷನ್ ನಿಮಗೆ ಬೇಕು ಅಂತ ಅನ್ಸುತ್ತೆ? ಎಸ್ ಮ್ಯಾಮ್, ಇವಾಗ ನಾವು ಲೈಕ್ ಇಫ್ ವಿ ಎಂಟರ್ ಸಮ್ ಸ್ಕೀಮ್ಸ್, ನಾವು ಫಾರ್ ಎಕ್ಸಾಂಪಲ್ ಐ ವುಡ್ ಟೇಕ್ ಅನ್ SSP ಸ್ಕಾಲರ್ಶಿಪ್. ಅಲ್ಲಿ ವಿ ಹ್ಯಾವ್ ಅನ್ ಮಿನಿ ವಿಧಾನಸೌಧ. ನಾವಿವಾಗ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂದರೆ ದೆರ್ ಆರ್ ಸೋ ಮೆನಿ ಕಂಡೀಷನ್ಸ್ ಆ್ಯಂಡ್ ಟರ್ಮ್ಸ್. ನಾವು ಅದೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಹೋದ್ರೂ ಫ್ಯೂ ಡಿಂಟ್ ಗೆಟ್ ದರ್ ಸ್ಕಾಲರ್ಶಿಪ್ಸ್. ಈವನ್ ಮೈ ಓನ್ ಫ್ರೆಂಡ್ಸ್ ಡಿಂಟ್ ಟರ್ನ್ ಅಪ್ ಟು ಅಪ್ಲೈ. ಎಂದಕ್ಕಂದರೆ ವೆರ್ ಎವರ್ ದೆ ಗೋ ದೇರ್, ದ ಗೌರ್ಮೆಂಟ್ ಎಂಪ್ಲಾಯೀಸ್ ವುಡ್ ನಾಟ್ ಟ್ರೀಟ್ ದೆಮ್ ಆಸ್ ಹ್ಯೂಮನ್ಸ್. ಫಸ್ಟ್ ಯೂತ್ ಅಂತೀರಾ, ಬಟ್ ಯೂತ್ ಎಲ್ಲ ಕಡೆ ಹೋದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ, ರೆಕಗ್ನಿಷನ್ ಕೊಡಲ್ಲ. ಅವ್ರ ಪೇರೆಂಟ್ಸ್ ಜೊತೆ ಹೋದರೆ ದೆಲ್ ಬಿ ಲೈಕ್ ದೆ ವಿಲ್ ವೆಯ್ಟ್ 1 or 2 hours. ಮೈಸೆಲ್ಫ್ ಮ್ಯಾಮ್, ನಾನೇ ಎಷ್ಟೊಂದು ದಿವಸ ಹೋಗ್ಬಿಟ್ಟು ಕಾದು 1 or 2 hour ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು, ಮ್ಯಾಮ್ ಇಟ್ಸ್ ನಾಟ್ ವರ್ಕಿಂಗ್, ಪ್ರೋಸೆಸ್ಸಲ್ಲೇ ಇದೆ ಅಂತ ತೋರಿಸ್ತಿದೆ, ವಾಟ್ ಶುಡ್ ಐ ಟೇಕ್ ನೆಕ್ಸ್ಟ್ ಸ್ಟೆಪ್? ವಿ ಡೋಂಟ್ ನೋ. ನೀವೇನೋ ತಪ್ಪು ಮಾಡಿರ್ತೀರಾ, ಹೋಗಿ ಇನ್ನೊಂದ್ಸಲ ಅಪ್ಲೈ ಮಾಡಿ. ದ ಸೇಮ್ ರೆಸ್ಪಾನ್ಸ್ ಕೊಟ್ಟರೆ ಹೌ ವಿ ವಿಲ್ ಥಿಂಕ್? ವೋಟಿಂಗ್ ಮಾಡಬೇಕು ಅಂತ ಹೆಂಗೆ ಮುಂದೆ ಬರೋಕ್ಕಾಗುತ್ತೆ ಅಲ್ವಾ? ಸಿ, ದರ್ ಇಸ್ ಒನ್ ಥಿಂಗ್ ಕಾಲ್ಡ್ ದ ಸಿಸ್ಟಮ್ ಕರೆಕ್ಟ್ ಆಗಬೇಕು ಅಂದ್ರೆ ಪ್ರಾಪರ್ ಅಫಿಷಿಯಲ್ಸ್ ಬರಬೇಕು, ಪ್ರಾಪರ್ ಪೊಲಿಟಿಷಿಯನ್ಸ್ ಇರಬೇಕು. ಕ್ಲರ್ಕ್ ಇಂದ ಹಿಡಿದು ಟಾಪ್ ಆಫೀಸರ್ಸ್ ವರ್ಗುನು ತುಂಬಾ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡೋದಕ್ಕೆ ಯಾರು ರೆಡಿ ಇಲ್ಲ. ಮೋಸ್ಟ್ ಆಫ್ ದ ಪೀಪಲ್, ನಾನು ಎಲ್ಲರೂ ಅಂತ ಹೇಳಲ್ಲ, ತುಂಬಾ ಕಡೆ. ಬಟ್ ಹಾಗಂತ ವೋಟ್ ಮಾಡದೇ ಇದ್ರೆ, ಸಿ ಯು ಆರ್ ಟೇಕಿಂಗ್ ಆಲ್ ದ ಫೆಸಿಲಿಟೀಸ್ ಆಫ್ ದ ಗವರ್ಮೆಂಟ್. ಒನ್ ಆರ್ ದಿ ಅದರ್ ವೇ ನಾವು ಟ್ಯಾಕ್ಸ್ ಪೇಯರ್ಸ್ ಆಗಿದ್ರು ಕೂಡ ನಾವು ಗವರ್ಮೆಂಟ್ ಇಂದ ಫೆಸಿಲಿಟಿ ತಗೋತಾ ಇದೀವಿ. ಸೊ ವೋಟ್ ಮಾಡೋದು ನಮ್ ರೈಟ್ ಅಲ್ವಾ? ವಿ ಶುಡ್ ವೋಟ್. ಮ್ಯಾಮ್, ನಾವು ವೋಟ್ ಮಾಡಲ್ಲ ಅಂತ ಹೇಳಿಲ್ಲ. ನ್ಯೂಟ್ರಲ್, ವಿ ಹ್ಯಾವ್ ಟು ಡಿಸೈಡ್. ಓಕೆ, ಯಾವ ಪಕ್ಷಕ್ಕೆ ವೋಟ್ ಮಾಡೋದು ಅಂತ ವಿ ಹ್ಯಾವ್ ಟು ಸ್ಟಿಲ್ ಡಿಸೈಡ್. ಮ್ಯಾಮ್, ಮತ್ತೆ ಕಾಂಗ್ರೆಸ್ ಹಾಕಿದ್ರೆ ವಿ ಆರ್ ನಾಟ್ ರೆಡಿ ಟು ಸಫರ್ ಅಗೇನ್. ಯಾಕಂದ್ರೆ ಎಸ್ ಮ್ಯಾಮ್, ಬಸ್ ಫ್ರೀ ಕೊಟ್ರ, ಫ್ರೀ ಬಸ್ಸಸ್ ಕೊಟ್ಟಿದ್ದಾರೆ. ಇಟ್ ವಾಸ್ ವೆರಿ ಗುಡ್.
ಗುಡ್ ಹೆಲ್ಪ್ ಫಾರ್ ಆಲ್ ದ ವುಮೆನ್ ಹೂ ಇಸ್ ವರ್ಕಿಂಗ್. ಬಟ್ ಆದರೂ ಏನಾಯಿತು, ಸ್ಟೂಡೆಂಟ್ಸ್ಗೆ ಬಸ್ಸಸ್ ಇಲ್ದಿರ ಆಯಿತು. ನಾವು ಹೋಗ್ತೀವಿ, ಗಂಟೆ ಕಾಯಬೇಕು. ಆಮೇಲೆ ಮನೆಯಿಂದ ಕಾಲ್ಸ್ ಬರ್ತಾ ಇರುತ್ತೆ, ವೇರ್ ಆರ್ ಯು ಅಂತ. ಆ್ಯಂಡ್ ಮೇನ್ ಥಿಂಗ್, ಲೇಡೀಸ್ಗಿರೋ ರೆಸ್ಪೆಕ್ಟ್ ಹೋಯ್ತು. ಓಕೆ, ಕಂಡಕ್ಟರ್ಸ್ ಓನ್ ಸಿ ಆಸ್ ವುಮೆನ್ಸ್ ಓನ್ಲಿ. ಏನು ಯಾವಾಗ ನೋಡಿ ಗುಂಪಾಗಿ ಬಂದ್ಬಿಟ್ಟು ಸೇರ್ತೀರಾ, ದಿಸ್ ಇಸ್ ಹೌ ದೇ ಟ್ರೀಟ್. ಟಿಕೆಟ್ ತಗೊಳ್ಳಲ್ಲ ಸ್ವಲ್ಪ ಜನ, ಇಫ್ ದೇ ಆರ್ ಬಿಸಿ ಓವರ್ ಅ ಕಾಲ್. ನೀವು ಎಷ್ಟೊತ್ತು ಮಾತಾಡ್ತೀರಮ್ಮ, ಫಸ್ಟ್ ಟಿಕೆಟ್ ದೇ ಬಿಹೇವಿಯರ್ ತುಂಬ ವೈಲೆಂಟ್ ಆಯಿತು ಮ್ಯಾಮ್. ಫಸ್ಟ್ ಆಫ್ ಆಲ್ ನಾವು ಪೇ ಮಾಡಿ ಟಿಕೆಟ್ ತೊಗೊಳಾಗ ಇಟ್ ವಾಸ್ ವೆರಿ ಗುಡ್ ರೆಸ್ಪೆಕ್ಟ್. ಏನು ಒಳ್ಳೆ ಕೆಲಸ ಮಾಡ್ತಿದ್ದಾರೋ ವಿ ಆರ್ ಸಪೋರ್ಟಿಂಗ್ ಇಟ್. ನಾವು ಏನಕ್ಕೆ ವಿ ಆರ್ ಅಪೋಸಿಂಗ್ ಇಟ್, ಅದು ಅವ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ. ಸೊ ಯಾಕೆ ನ್ಯೂಟ್ರಲ್, ಇಷ್ಟು ಜನ ಇದ್ದೀರಾ, ಯಾಕೆ ನ್ಯೂಟ್ರಲ್, ವೈ ನ್ಯೂಟ್ರಲ್? Ma'am, as India democratic country, so without a opposition there can't be a ruling party also. So opposition avashyakate, ruling party no avashyakate ma'am. Like opposition party ಎರಡಕ್ಕೂ ವೋಟ್ ಮಾಡೋಕ್ಕಾಗಲ್ಲ. ಎರಡಕ್ಕೂ ವೋಟ್ ಮಾಡೋಕ್ಕಾಗಲ್ಲ ಮ್ಯಾಮ್. ಸೊ ನಾವು ಪ್ರೆಸಿಡೆಂಟ್ ರೂಲ್ನು ನೋಡಬೇಕು ಮ್ಯಾಮ್. ನೋಟ ಹಾಕಿ ಪ್ರೆಸಿಡೆಂಟ್ ರೂಲ್ ಹೆಂಗ್ ನಡೆಸುತ್ತೆ ಅಂತ ನೋಡಬೇಕು ಮ್ಯಾಮ್. ದಟ್ ಆಪ್ಷನ್ ಇಸ್ ಆಲ್ಸೋ ದೇರ್. ಸೊ ನೋಟ ಹಾಕಿದ್ರೆ ಅಟ್ಲೀಸ್ಟ್ ಪ್ರೆಸಿಡೆಂಟ್ ರೂಲ್ ಬಂದಾಗ ಏನಾದರೂ ಚೇಂಜಸ್ ಆಗ್ಬೋದೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಮ್ಯಾಮ್. ಸೊ ಐ ಪ್ರಿಫರ್ ನ್ಯೂಟ್ರಲ್. ಓಕೆ. ಸೊ ನೀವು ಬೀಯಿಂಗ್ ಅ ಯೂತ್ ಅಂಡ್ ಯಂಗ್ಸ್ಟರ್ಸ್, ಸೊ ನಿಮಗೆ ಪೊಲಿಟಿಕಲ್ ಪಾರ್ಟೀಸ್, ಎನಿ ಪೊಲಿಟಿಕಲ್ ಪಾರ್ಟಿ ಏನು ಒಪಿನಿಯನ್ ಇದೆ? ಪೊಲಿಟಿಕಲ್ ಪಾರ್ಟೀಸ್, ಪೊಲಿಟಿಷಿಯನ್ಸ್ ಅಂದ್ರೆ ಫಸ್ಟ್ ಥಿಂಗ್ ಏನ್ ಬರುತ್ತೆ ಮೈಂಡ್ಗೆ? ಪೊಲಿಟಿಷಿಯನ್ಸ್ ಅಂದ ತಕ್ಷಣ ಫಸ್ಟು ಕೆಲವೊಬ್ರು ಯೋಚನೆ ಮಾಡಿದಾಗ ಕೆಟ್ಟದು ಅನ್ಸುತ್ತೆ, ಒಳ್ಳೇದು ಅನ್ಸುತ್ತೆ. ಕೆಟ್ಟದು ಅಂತ ಬಂದಾಗ ಕೆಲವೊಂದ್ಸಲಿ ಕರಪ್ಷನ್ ಅಂತ ಮೈಂಡಿಗೆ ಬರುತ್ತೆ ಫಸ್ಟ್ಗೆ. ಮತ್ತೆ ಅವರು ಓಟ್ ಕೇಳಕ್ಕೆ ಬಂದಾಗ ಅಂತೂ ತುಂಬ ವಿನಯ ತುಂಬ ಇರುತ್ತೆ. ಆದರೆ ಓಟ್ ಹಾಕಿದ್ಮೇಲೆ ತುಂಬ ಇರುತ್ತೆ. ಮತ್ತು ನಮ್ಮ ಏರಿಯಾಗೆ ಏನಾದರೂ ಸಮಸ್ಯೆ ಆಯಿತು, ನೀರು ಬಂದಿಲ್ಲ, ಅದು ಇದು ಅಂದ ತಕ್ಷಣ ನಮಗೆ ಕಾನ್ಸ್ಟಿಟ್ಯೂನ್ಸ್ಗೆ ಏನು ಸಂಬಂಧನ ಇಲ್ಲ ಅಂತ ನಿಂತ್ಕೊಂಡ್ಬಿಡ್ತಾರೆ. ಸೊ ಅದು ತುಂಬ ಬೇಜಾರಾಗುವಂಥದ್ದು. ಆ ಥರ ನೋಡಿದ್ರೆ ಬೇರೆ ಪೊಲಿಟಿಷಿಯನ್ಸು ವೋಟ್ ಹೆಂಗೆ ಕೇಳ್ತಾರೆ ಹಾಗೆ ಕೆಲಸನೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಜನರ ಮೇಲೆ ಡಿಪೆಂಡ್ ಆಗುತ್ತೆ, ಯಾರು ನಿಂತಿದ್ದಾರೆ ಮತ್ತು ಯಾರು ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎನಿಬಡಿ ಎಲ್ಸ್ ಒಪಿನಿಯನ್? ಮೋದಿ ಅವರು ಮುಂಚೆ ಜಸ್ಟ್ ಫ್ಯೂ ಮಂತ್ಸ್ ಅಗೋ ಅವ್ರು ಹೇಳಿದ್ರು ಹಿ ಈಸ್ ಗೋಯಿಂಗ್ ಟು ಡಿಫೈನ್ ಇಂಡಿಯಾ ಫಾರ್ ದ ನೆಕ್ಸ್ಟ್ 100 years ಅಂತ. ಸೊ ಅವ್ರು ಇಷ್ಟು 10 ವರ್ಷದಲ್ಲಿ ಅವ್ರು ಏನೇನು ಚೇಂಜಸ್ ಮಾಡಿದ್ದಾರೆ ಎಲ್ಲರೂ ಕೂಡ ನೋಡಿದ್ವಿ. G20 ಆರ್ಗನೈಸ್ ಮಾಡಿರೋದಿರ್ಬೋದು, ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಐ ಥಿಂಕ್ ಮೋದಿ ಹ್ಯಾಸ್ ರೆಪ್ರೆಸೆಂಟೆಡ್ very well. So hanಗಾಗಿ international relations is again important and he has done a very great job. So I think guarantees kodadakina, I think developing a country is very important. India is still a developing country. How about freebies ಇದೆಲ್ಲ ಕೊಡೋಕ್ಕಿಂತ ಹೆಲ್ತ್ ಅಂಡ್ ಎಜುಕೇಶನ್ ಫ್ರೀ ಮಾಡಿದ್ರೆ ಹೇಗಿರುತ್ತೆ? Health and education has become a very big business. So education na private ಅನ್ನೋದಕ್ಕಿಂತ ಗವರ್ಮೆಂಟ್ ಅಲ್ಲೂ ಕೂಡ ತುಂಬಾ ಬಿಸ್ನೆಸ್ ಆಗ್ತಿದೆ. So I think the initiatives and the management should take more responsibility than the government officials. It is completely not the responsible of the government. Okay. Government should ensure it. Okay. So I think BJP will definitely do it. ಸೊ ಈಗ ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಸೊ ಬಿಜೆಪಿ ಲಾಸ್ಟ್ ಎಲೆಕ್ಷನ್ ನಲ್ಲಿ ಜಸ್ಟ್ 66 ಸೀಟ್ಸ್ ಮಾತ್ರ ಬಂದಿದ್ದು. ಸೊ ಈ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಡೆಫಿನೆಟ್ ಆಗಿ ಅನ್ಸುತ್ತೆ. ಈಗ ಯಾವುದೇ ಪಕ್ಷಗಳಾಗ್ಲಿ ಒಂದು ಎಥಿಕ್ಸ್ ಅಂತ ಇರಬೇಕು. ಇವತ್ತು ಈ ಪಾರ್ಟಿಯಲ್ಲಿ ಇರೋದು, ನಾಳೆ ಇನ್ನೊಂದು ಪಾರ್ಟಿಗೆ ಹೋಗೋದು, ಈ ತರ ಚೇಂಜ್ ಮಾಡ್ತಾನೆ ಇದ್ದಾಗ ಸೊ ಆ ತರ ಪೊಲಿಟಿಷಿಯನ್ಸ್ ಅಥವಾ ಅಂತ ಪಾಲಿಟಿಕ್ಸ್ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಮ್ಯಾಮ್, ಫಸ್ಟ್ ಆಫ್ ಆಲ್ ಅವ್ರು ಮಾಡ್ತಾ ಇರೋದಂತೂ ಏನು ಇಲ್ಲ. ಅದ್ರಲ್ಲಿ ಅವ್ರ ಪಾರ್ಟಿ ಚೇಂಜ್ ಮಾಡ್ತು ಅಂದ್ರೆ ಲೈಕ್ ಬೆನಿಫಿಟ್ಸ್ ಅಂದ್ರೆ ಅವರಿಗೆ ಇರೋದು. ಅವ್ರು ಒಂದ್ಸಲಿ ಪವರ್ಗೆ ಬರಲ್ಲ, ಅವ್ರಿಗೆ ಎಷ್ಟೊಂದ್ಸಲಿ ಅವರಿಗೆ ಪವರ್ ಕೊಟ್ಟಿರ್ತಾರೆ. ಬಟ್ ಸ್ಟಿಲ್ ಅವರು ನನ್ನ ಮಗಂಗೂ ಬೇಕು ಅಂತ ಹೇಳಿ ಈ ಪಾರ್ಟಿ ನನ್ ಕೊಡಲ್ಲ ಅಂತ ಆ ಪಾರ್ಟಿ ಕೊಡ್ತಾರೆ ಅಂತ ಹೇಳಿ ಆ ಪಾರ್ಟಿಗೆ ಹೋದ್ರೆ ಅದು ಅವ್ರ ಬುದ್ಧಿ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ. ನೀವು ಸರ್ವ್ ಮಾಡಕ್ ಅಂತ ಬಂದಿಲ್ಲ, ನೀವು ಪವರ್ ಹಂಗ್ರಿ, ನೀವು ಪವರ್ಗೋಸ್ಕರ ಬಂದಿದ್ದೀರಾ ಅಂತ. ಕುಟುಂಬ ರಾಜಕಾರಣ, ಒಂದೇ ಮನೆಯಿಂದ 5-6 ಜನ ಪೊಲಿಟಿಕ್ಸ್ ಬರೋದು, ನನ್ ಮಗಳ್ ಕೊಡಿ, ನನ್ ಮಗನ್ ಕೊಡಿ, ಅದ್ ಕೊಡಿ, ಇದ್ ಕೊಡಿ, ಎಲ್ರು. ಸೊ ಏನ್ ಹೇಳ್ತೀರಾ ಮ್ಯಾಮ್? ಫ್ಯಾಮಿಲಿ ರಾಜಕೀಯ ಅಂತ ಬಂದ್ಬಿಟ್ರೆ ಡೆಮೋಕ್ರಸಿ ಅನ್ನೋದೇನ್ ಇಲ್ಲಲ್ಲ ಮ್ಯಾಮ್. ಅದಾದ್ಮೇಲೆ ಫ್ಯಾಮಿಲಿ ರಾಜಕೀಯಕ್ಕೆ ಫಸ್ಟ್ ಬೆಸ್ಟ್ ಎಕ್ಸಾಂಪಲ್ ಯಾರು? JDS ಆಫ್ ಕೋರ್ಸ್ ಮ್ಯಾಮ್. ಸೊ ಅವ್ರ ಅಪ್ಪಗೂ ಬೇಕು, ಮಗಾಗೂ ಬೇಕು, ಅಣ್ಣಗೂ ಬೇಕು, ಅತ್ತಿಗೆಗೂ ಬೇಕು ಅಂದ್ರೆ ಎಲ್ರಿಗೂ ಕೊಟ್ಬಿಟ್ರೆ ಇನ್ನು ಉಳ್ದವ್ರು ಎಲ್ಲಿ ಬದುಕೋದು ಮ್ಯಾಮ್? ಅಲ್ಲಿ ಬೇರೆಯವ್ರಿಗೆ ಆಪರ್ಚುನಿಟಿ ಕೊಟ್ರೆ ಅಲ್ಲ ಮ್ಯಾಮ್ ತೋರ್ಸಕ್ ಆಗೋದು ಬೇರೆಯವ್ರ ಪವರ್ಸ್ನ, ಬೇರೆಯವ್ರ ಕೇಪಬಿಲಿಟೀಸ್ನು. ಲೈಕ್ ನಮ್ಮಲ್ಲಿ ಹಂಚ್ಕೊಂಡ್ಬಿಟ್ರೆ ಏನು ಇರಲ್ಲ ಮ್ಯಾಮ್, ಎಲ್ರಿಗೂ ಹಂಚಿದ್ರೇನೆ ಗೊತ್ತಾಗುತ್ತೆ ಮ್ಯಾಮ್. ಅವ್ರದ್ದು ವ್ಯಕ್ತಿತ್ವ, ತಾಕತ್ತು ಎಲ್ಲ ಗೊತ್ತಾಗುತ್ತೆ. ಮನೆಯಲ್ಲೇ ಹಂಚ್ಕೊಂಡ್ಬಿಟ್ರೆ ಏನು ಉಳಿಯಲ್ಲ ಮ್ಯಾಮ್ ಬೇರೆಯವ್ರಿಗೆ ಹಂಚಕ್ಕೆ. ಇವಾಗ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಅಂದರೆ ಮ್ಯಾಮ್, ಅವರಿಗೆ ಇಂಟ್ರೆಸ್ಟ್ ಇದ್ದು ಅವರು ಏನೋ ಒಂದು ಸರ್ವ್ ಮಾಡಬೇಕು ಅಂತ ಅವ್ರು ಇಂಡಿವಿಜುವಲ್ ಆಗಿ ಬಂದು ಮಾಡಿದ್ರೆ ವಿಲ್ ಸಪೋರ್ಟ್ ಮ್ಯಾಮ್. ಓಕೆ. ಅದನ್ನು ಬಿಟ್ಟು ನಮ್ಮ ಅಪ್ಪ ಅದನ್ನು ಮಾಡಿದ್ರು, ನಮ್ಮ ಅಮ್ಮ ಅದನ್ನು ಮಾಡಿದ್ರು, ನಮ್ಮ ಅತ್ತೆ ಅದನ್ನು ಮಾಡಿದ್ರು, ಸೊ ಅದನ್ನು ಮಾಡ್ಕೊಂಡ್ಬಂದು ಅವ್ರು ಇಂಡಿವಿಜುವಾಲಿಟಿ ಇಲ್ಲ ಅಂತ ಅಂದರೆ ಅವಾಗ ಅವ್ರನ್ನ ಸಪೋರ್ಟ್ ಮಾಡೋದನ್ನ ಒಂದು ಮೂರ್ಖತ್ವ ಅಂತ ಹೇಳ್ಬೋದು ಮ್ಯಾಮ್. ಓಕೆ. ಸೊ ಇಲ್ಲಿ ಯಾರಿಗೆಲ್ಲ ಪೊಲಿಟಿಷಿಯನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ?
ಪೊಲಿಟಿಕ್ಸ್ ಬರ್ಬೇಕಾ? ಯಾವ ಪಾರ್ಟಿಯಿಂದ ಬರ್ಬೇಕು? ಮುಂದೆ ನಾನು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಯಾವ ಪಾರ್ಟಿ ಕಾಂಟ್ರಿಬ್ಯೂಷನ್ಸ್ ಮೇಲೆ ನೋಡ್ಕೊಂಡು ಬರ್ತೀನಿ. ಬಟ್ ಪ್ರಾಬಬ್ಲಿ ಮೇ ಬಿ ಆ ಥರ ನೋಡ್ತಾ ಹೋದ್ರೆ ಇಟ್ಸ್ ಬಿಜೆಪಿ. ಬಿಜೆಪಿ. ಓಕೆ, ಇಂಡಿಪೆಂಡೆನ್ಸ್ ಬಂದು ಇಷ್ಟು ವರ್ಷ ಆಗಿದೆ, ನಾವೆಲ್ಲ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳ್ತೀವಿ. ಬಟ್ ಎಷ್ಟೋ ರೂರಲ್ ಏರಿಯಾಸ್ ಅಲ್ಲಿ ಇನ್ನೂ ಬೇಸಿಕ್ ಪ್ರಾಬ್ಲಮ್ಸ್ ತುಂಬಾನೇ ಇದೆ. ಕುಡಿಯಕ್ ನೀರಿಲ್ಲ, ಸ್ನಾನ ಮಾಡಕ್ ನೀರಿಲ್ಲ, ಸ್ಕೂಲಲ್ಲಿ ಹೋಗಕ್ಕೆ ಪ್ರಾಪರ್ ಸ್ಕೂಲ್ ಫೆಸಿಲಿಟೀಸ್ ಇಲ್ಲ ಅವ್ರಿಗೆ. ಸೊ ಎಷ್ಟೋ ಜನ ಲೇಡೀಸ್ ಪಾಪ ತುಂಬಾ ಕಷ್ಟ ಪಡ್ಕೊಂಡು ಹೋಗಿ ನೀರು ತಗೊಂಡ್ಬರ್ತಾರೆ. ಈ ಯಾವುದೇ ಪೊಲಿಟಿಷಿಯನ್ಸ್ ಆಗ್ಲಿ, ಯಾವುದೇ ಪಾರ್ಟಿ ಆಗಿರ್ಲಿ, ಯಾರು ಕೂಡ ಇನ್ನೂ ಅದಕ್ಕೆಲ್ಲ ಪ್ರಯತ್ನ ಪಟ್ಟೇ ಇಲ್ಲ ಅದನ್ನೆಲ್ಲ ಸರಿ ಮಾಡಕ್ಕೆ. ಪ್ರಾಬ್ಲಮ್ ಇರೋದು ಕೂಡ ಕ್ಲೈಮೇಟ್ ಇಂದಾನು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಕ್ಲೈಮೇಟ್ ಯಾಕೆ ಚೇಂಜ್ ಆಗ್ತಿದೆ? ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ಅದು ಇದು. ಸೊ ಫಸ್ಟ್ ಗವರ್ಮೆಂಟ್ ಅವರು ಕನ್ಸ್ಟ್ರಕ್ಷನ್ ಮತ್ತೆ ಅನ್ವಾಂಟೆಡ್ ಮೈನಿಂಗ್ ಇದೆಲ್ಲ ಫಸ್ಟ್ ಕಮ್ಮಿ ಮಾಡಬೇಕು. ಅಂಡ್ ಇವಾಗ ಈ ಸೆಂಚುರಿ ಇವಾಗ ಹೇಳಂಗಿದ್ರೆ ಈ ಬ್ಯೂರೋಕ್ರಸಿ ಮತ್ತೆ ಡೆಮೋಕ್ರಸಿ ಎರಡು ಲಿಂಕ್ ಆಗೋಗ್ಬಿಟ್ಟಿದೆ. ವೇರ್ ಈಗ ಬ್ಯೂರೋಕ್ರೇಟ್ಸ್ ಎಲ್ಲ ಸರ್ಕಾರಿ ನೌಕರರಿಗೆ ಕೆಲಸ ಈಸಿ ಮಾಡ್ಕೊಡಕ್ಕಂತ ಇರ್ತಾರೆ. ಬಟ್ ಏನ್ ಮಾಡ್ತಾರೆ ರಾಜಕಾರಣಿಗಳೆಲ್ಲ, ಅವರೆಲ್ಲ ಥ್ರೆಟ್ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ. ಅಂಡ್ ಸೇಮ್ ಟೈಮ್ ವೈ ಡೋಂಟ್ ಯು ಥಿಂಕ್ ಲೈಕ್ ರಾಜಕಾರಣಿಗಳು ತಪ್ಪು ಮಾಡಿರ್ತಾರೆ, ಎಷ್ಟೋ ಲೂಪ್ ಹೋಲ್ಸ್ ಬ್ಯೂರೋಕ್ರೇಟ್ಸ್ ಕೈಯಲ್ಲಿ ಇರುತ್ತೆ ಅಲ್ವಾ? ಹೌದು, ಖಂಡಿತವಾಗ್ಲೂ ಇರುತ್ತೆ. ಸೊ ಹಂಗಾಗಿ ಗೌರ್ಮೆಂಟ್ ಅವರು ಫಸ್ಟ್ ಅನ್ವಾಂಟೆಡ್ ಕನ್ಸ್ಟ್ರಕ್ಷನ್ಸ್ ಅವೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ವಿಲ್ ಗೆಟ್ ಮೋರ್ ವಾಟರ್. ಅಂಡ್ ಅಗ್ರಿಕಲ್ಚರಿಗೆ ತುಂಬಾ ಎಂಫಸೈಸ್ ಮಾಡಬೇಕು, ಅದನ್ನ ಮಾಡ್ತಾ ಇಲ್ಲ. ದೇ ಮೇಕ್ ಅಸ್ ಟು ವೇಟ್ ಇನ್ ದ ಟ್ರಾಫಿಕ್ ಅಲ್ವಾ, ಅದು ಬಿಟ್ಬಿಟ್ಟು ಅವರು ನಾರ್ಮಲ್ ಪರ್ಸನ್ ಆಗಿ ಬಂದು ಒನ್ಸ್ ಇಫ್ ದೇ ಟ್ರಾವೆಲ್ ಆಲ್ ಓವರ್ ದ ಕಂಟ್ರಿ, ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಏನು ಲೂಪೋಲ್ಸ್ ಇದೆ. ಈವನ್ ನನ್ನ ವಿಲೇಜಲ್ಲಿ ನಾನು ಹೋಗಬೇಕು ಅಂದರೆ ದೇ ಹ್ಯಾವ್ ಡನ್ ಅನ್ ಹೈವೇ ರೋಡ್ ಮಾಡಿದ್ದಾರೆ, ಬಟ್ ನೋ ಸ್ಟ್ರೀಟ್ ಲೈಟ್ಸ್, ಬೇರೆ ವೆಹಿಕಲ್ ಲೈಟ್ಸ್ ಮಾತ್ರ ಬೀಳುತ್ತೆ. ನೈಟ್ ಯಾರಾದರೂ ಇಫ್ ದೇ ಗೆಟ್ ಅಂದರೆ ಲೈಟ್ ಕಾಣಿಸಲ್ಲ, ಸ್ಟ್ರೀಟ್ ಲೈಟ್ ಇಲ್ಲ, ಆಬ್ವಿಯಸ್ಲಿ ಲೈಟ್ ವೋಂಟ್ ಬಿ ದೇರ್. ಸೊ ಆ ಟೈಮಲ್ಲಿ ಇಫ್ ಎನಿಥಿಂಗ್ ಗೆಟ್ ಆಕ್ಸಿಡೆಂಟ್ ಆದ್ರೂ ಯಾರು ನೋಡೋರು ಕಾಣಿಸಲ್ಲ ಮ್ಯಾಮ್, ಬಿಕಾಸ್ ಅಲ್ಲಿ ಮನುಷ್ಯರು ಬಿದ್ದಿದ್ದಾರೆ, ನಿಂತ್ಕೊಂಡಿದ್ದಾರೆ ಕಾಣಿಸಲ್ಲ. ಗವರ್ನಮೆಂಟ್ somewhere is failing to give the basic facilities. ಎಸ್ ಮ್ಯಾಮ್. ಓಕೆ, ಸೊ ಮೋದಿ ಬಗ್ಗೆ ಒಪಿನಿಯನ್ ಏನು ಎರಡೂ ಟೀಮ್ದು? ಮೋದಿ ಬಂದ್ಮೇಲೆ ಮೋಸ್ಟ್ ಆಫ್ ದ ಡೆವಲಪ್ಮೆಂಟ್ ಆಗಿರೋದು. ಇವಾಗ ಎಕಾನಮಿನಲ್ಲಿ ನೋಡ್ಬೋದು, ಬೇರೆ ಎಷ್ಟೊಂದು ಸೆಕ್ಟರ್ಸಲ್ಲಿ ನೋಡ್ಬೋದು. ಮೇನ್ಲಿ ವಿಮೆನ್ ಅಂತ ನೋಡೋಕೆ ಹೋದರೆ ನಾವು ಎಷ್ಟೊಂದು ಇದನ್ನು ನೋಡ್ಬೋದು. ಅವರು ಲೈಕ್ ಜಾತಿ ಮತ ಅಂತ ನೋಡ್ದಿರಾ ವಿಮೆನ್ ಅಂತ ಹೇಳಿ ಅವರಿಗೋಸ್ಕರ ಎಷ್ಟೊಂದನ್ನ ಮಾಡಿದ್ದಾರೆ, ಅದನ್ನು ಕೂಡ ನಾವು ನೋಡ್ಬೋದು. ನೋಡಿ, ಯು ಥಿಂಕ್ ಈಗ ತುಂಬಾನೇ ಕಷ್ಟ ಇದೆ. ಒಂದ್ಸಲಿ ಮೋದಿ ಅವರು ಕರ್ನಾಟಕಕ್ಕೆ ಬಂದ್ರು ಅಂದ್ರೆ ರೋಡ್ ಶೋಗೆ ಸ್ಪೆಂಡ್ ಕ್ರೋರ್ಸ್ ಟುಗೆದರ್ ಆಫ್ ರುಪೀಸ್. ಮ್ಯಾಮ್ ಮೋದಿ ಆಗ ರೋಡ್ ಶೋ ಬಂದ್ರಂದ್ರೆ ಮ್ಯಾಮ್ ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು, ಅಲ್ಲಿ ಟ್ರಾಫಿಕ್ ಮಾಡಬೇಕು, ಝೀರೋ ಟ್ರಾಫಿಕ್ಕು. ಆಗ ಸ್ಟೂಡೆಂಟ್ಸ್ಗೆಲ್ಲ ಮ್ಯಾಮ್ ಬಸ್ ಇರಲ್ಲ ಮ್ಯಾಮ್, ಆನ್ ಟೈಮ್ಗೆ ಕ್ಲಾಸ್ ಕರೆಕ್ಟಾಗಿ ಬರೋಕ್ಕಾಗಲ್ಲ ಮ್ಯಾಮ್. ಮತ್ತೆ ಎಷ್ಟೋ ಆ ಟೈಮಲ್ಲಿ ಆ ರೋಡಲ್ಲಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಆಂಬುಲೆನ್ಸ್ ಹೋಗಲ್ಲ ಮ್ಯಾಮ್. ರೋಡ್ ಶೋ ಅದು ಬರೀ ಅವಾಗ ಮ್ಯಾಮ್ ಎಲೆಕ್ಷನ್ ಟೈಮ್ ಅಷ್ಟೇ ಮ್ಯಾಮ್. ಅದು ಮಿಕ್ಕಿ ಟೈಮು ಬಂದು ನೋಡ್ಕೊಂಡು ಹೋಗ್ಲಿ ಮ್ಯಾಮ್ ಜನರನ್ನ. ಆ ಟೈಮಲ್ಲಿ ಕ್ಲಿಯರ್ ಮಾಡ್ತಾರೆ ಮ್ಯಾಮ್. ಆಗ ಅದು ಜನರು ಕೂಡ ದುಡ್ಡು ಕೊಟ್ಟು ಕರ್ಸ್ಕೊಂತಾರೆ ಮ್ಯಾಮ್. ಅವ್ರು ರೋಡ್ ಶೋ ಮಾಡ್ತಾ ಇದ್ದಾರೆ, ಜನರು ಬನ್ನಿ ಅಂತ. ಅದೆಲ್ಲ ಮಾಡೋ ಬದಲು ಅಟ್ಲೀಸ್ಟ್ ಅವ್ರು ಕಾಮನ್ ಪೀಪಲ್ ಆಗಿ ಬಂದು ಕಾಮನ್ ಪೀಪಲ್ ಆಗಿ ನೋಡ್ಕೊಂಡು ಹೋಗ್ಲಿ ಮ್ಯಾಮ್, ಗೊತ್ತಿಲ್ಲದೆ ಇರೋ ವ್ಯಕ್ತಿ ತರ ಅವಾಗ ಬಂದು ಸೇವೆ ಮಾಡಿದ್ರೆ ಅವಾಗ ರಿಯಲ್ ಗ್ರೇಟ್ ಪೊಲಿಟಿಷಿಯನ್ ಆಗ್ತಾರೆ ಮ್ಯಾಮ್. ಒಪಿನಿಯನ್ ಅಬೌಟ್ ಮೋದಿ ಬಗ್ಗೆ ಏನಾದ್ರು ಒಪಿನಿಯನ್ ಕೊಡಿ. ರಾಮ ಮಂದಿರ ಕಟ್ಸೋದಕ್ಕಿಂತ ಹೆಚ್ಚು ರಾಮ ರಾಜ್ಯದ ಕಡೆ ಗಮನ ಕೊಡಿ. ರಾಮ ರಾಜ್ಯ ಅಂದ್ರೆ ಯಾವ ತರ ಇರ್ಬೇಕು ಮ್ಯಾಮ್? ಅಲ್ಲಿ ಸಾಮಾಜಿಕ ನ್ಯಾಯ ಇರ್ಬೇಕು ಮ್ಯಾಮ್. ಸಾಮಾಜಿಕ ನ್ಯಾಯ, ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಎಲ್ಲ ಸಿಗ್ಬೇಕು ಸೌಲಭ್ಯಗಳಷ್ಟೇ. ಮ್ಯಾಮ್ ಮೋದಿ ಬಂದಾಗಿಂದ ಕೆಲವೊಂದು ಹಳ್ಳಿಗಳಿಗೂ ವಿಸಿಟ್ ಮಾಡಿರಲ್ಲ. ಮೇ ಬಿ ಅಂದರೆ ಡಿಸ್ಟಿಕ್ಕಿಗೂ ಆಲ್ಮೋಸ್ಟ್ ವಿಸಿಟ್ ಮಾಡಿಲ್ಲ. ಅಲ್ಲೆಲ್ಲ ಬರೀ ಇದು ಸ್ಟೇಟು ಈ ಥರ ಎಲ್ಲ ಹೋಗೋಕ್ಕಿಂತ ಮುಂಚೆ ಡಿಸ್ಟಿಕ್ಕಿಗೆ ಹೋಗಬೇಕು, ವಿಲೇಜಲ್ಲಿ ಕೂಡ ಹೋಗಬೇಕು. ಅಲ್ಲೆಲ್ಲ ಯಾವ ಥರ ಫೆಸಿಲಿಟಿ ಇದೆ ಅಂತಂದು ಅಲ್ಲಿ ಕೂಡ ನೋಡ್ಬೇಕು. ಓಕೆ, ಎಸ್. ಮೋದಿಯವರು ನಮ್ಗೆ ಗೊತ್ತಿರೋ ಹಾಗೆ ಬಂದಿರೋದೇ ಬಡತನದಿಂದ. ನನಗನ್ಸುತ್ತೆ ಅವ್ರಿಗೆ ಬಡತನ ಅಂದ್ರೆ ಏನಂತ ಗೊತ್ತಿದ್ರೆ, ಕಷ್ಟ ಏನಂತ ಗೊತ್ತಿರುತ್ತೆ. ಹಲವಾರು ಯೋಜನೆಗಳನ್ನ ಮಾಡಿದ್ದಾರೆ, ಆಯುಷ್ಮಾನ್ ಕಾರ್ಡು, ಇಂಥ ಹಲವಾರು ನೀರು ತುಂಬಾ ರೂರಲ್ ಏರಿಯಾಸ್ಗೆ ಅವರು ತಂದಿದ್ದಾರೆ. ಅಂಥವೆಲ್ಲ ತುಂಬಾ ಖುಷಿ ಆಗುತ್ತೆ. ಈಗ ಈ ಸಲ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಂಡ್ ಜೆಡಿಎಸ್ ಇಬ್ರು ಕೂಡ ಅಲಯನ್ಸ್ ಆಗಿದ್ದಾರೆ, ಅಂದ್ರೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಸೊ ಈ ಮೈತ್ರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? JDS ಫಸ್ಟ್ ಆಫ್ ಆಲ್ ಎಲ್ಲೂ ಕರೆಕ್ಟಾಗಿ ಕಾನ್ಸ್ಟೆಂಟ್ ಆಗಿಲ್ಲ. ಸೊ ಐ ಥಿಂಕ್ JDS ಸಪೋರ್ಟ್ ಮಾಡ್ತಾ ಇರೋದು, ಮೈತ್ರಿ ಸರ್ಕಾರ ಮಾಡ್ಕೊಂಡಿರೋದು ಐ ಥಿಂಕ್ ಇಟ್ ಇಸ್ ಅ ಗುಡ್ ಥಿಂಗ್. ಸೊ ದ್ಯಾಟ್ ಅವರು ಒಳ್ಳೆ ಡೆವಲಪ್ಮೆಂಟ್ ತರ್ತಾರೆ ಅನ್ನೋ ನಂಬಿಕೆ ಇದೆ. ಈಗ ನಮ್ಮ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ 25 ಜನ MPs ಇದ್ರು ಬಿಜೆಪಿಯಿಂದ. ಯಾರು ಯಾವ ವಿಚಾರಕ್ಕೂ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಯಾವುದಕ್ಕೂ ಡಿಮಾಂಡ್ ಮಾಡಲಿಲ್ಲ. ದೇ ಡೋಂಟ್ ಈವನ್ ಡೇರ್ ಟು ಓಪನ್ ದೇರ್ ಮೌತ್ ಇನ್ ಫ್ರಂಟ್ ಆಫ್ ಮೋದಿ ಆರ್ ಹೂಎವರ್ ದ ಬಿಜೆಪಿ ಹೈಕಮಾಂಡ್. ಸೊ ಏನ್ ಹೇಳ್ತೀರಾ? ಬರೀ ಎಲೆಕ್ಟ್ ಮಾಡಿ ಕೇಳ್ಸೋದ್ ಮಾತ್ರ ನಮ್ ಕೆಲ್ಸ? ನಮ್ಗೆ ಅದನ್ನ ಕ್ವೆಶ್ಚನ್ ಮಾಡೋ ರೈಟ್ಸ್ ಇಲ್ವಾ? ವಿ ಹ್ಯಾವ್ ಟು ಡೂ ರೈಟ್. ಎಸ್
ಮ್ಯಾಮ್ ನಾವು ಕ್ವಶನ್ ಮಾಡೋ ರೈಟ್ಸ್ ಅಂದ್ರೆ ಫಸ್ಟ್ ಥಿಂಗ್ ಈಗ ಲೈಕ್ ಓಟನ್ ಕೊಂಡ್ಕೊಂಡ್ಬಿಡ್ತಾರೆ ಮ್ಯಾಮ್. ಅನ್ಎಜುಕೇಟೆಡ್ ಆಗಿ ಫೂಲ್ ಮಾಡ್ಬಿಡ್ತಾರೆ ಮ್ಯಾಮ್ ಸಿಟಿಸನ್ಸ್ ನ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅನ್ಎಜುಕೇಟೆಡ್ಸ್ ಗಿಂತ ಜಾಸ್ತಿ ಆಗಿ I mean educated ಪೀಪಲ್ಸ್ ಇವತ್ತು ಕರಪ್ಟ್ ಆಗ್ತಾ ಇರೋದು. ಎಸ್ ಮ್ಯಾಮ್, ಲೈಕ್ ಓಟ್ ಕೊಂಡ್ಕೊಂಡ್ಬಿಡ್ತಾರೆ ಮ್ಯಾಮ್. ಸೊ ಆಮೇಲೆ ಮುಂದೆ ಹೋಗಿ ಕ್ವಶನ್ ಮಾಡಕ್ ಹೋದ್ರೆ ನಾವು ಅವತ್ತೇ ಅಷ್ಟು ಕೊಟ್ಟಿದ್ರಲ್ಲ, ಇವಾಗ ಮತ್ತೇನಕ್ಕೆ ಬಂದು ಕೇಳ್ತೀರಾ, ನೀವು ಕೊಟ್ಟಿರೋದು ನಾವು ಓಟ್ ಹಾಕಿದಿರಿ ಅಂತಾರೆ ಮ್ಯಾಮ್. ಇನ್ನು ನ್ಯಾಯವಾಗಿ ಹೋಗಿ ಕೇಳೋರ್ಗಂತೂ ಬೆಲೆನೇ ಇರಲ್ಲ ಮ್ಯಾಮ್. ಅವ್ರು ಹೋಗಿ ಎಲ್ಲೋ ಕಾರ್ನರ್ ಅಲ್ಲಿ ನಿಲ್ತಿರ್ತಾರೆ ಮ್ಯಾಮ್ ಅವ್ರ ಮನೆ ಮುಂದೆ. ಅದಾದ್ಮೇಲೆ ಲೈಕ್ ಬಿಜೆಪಿ ಅಂತ ವೋಟ್ ಮಾಡಿದ ತಕ್ಷಣ ಅಂತ ಮ್ಯಾಮ್ ಲೈಕ್ ಹೈಕಮಾಂಡೇ ಸುಪ್ರೀಂ ಆಗೋಗಿರುತ್ತೆ ಮ್ಯಾಮ್ ಬಿಜೆಪಿ ಅಲ್ಲಿ. ಏನೂ ಇಲ್ಲ, ಇಲ್ಲಿರೋದು ಏನು ನಡೆಯಲ್ಲ ಮ್ಯಾಮ್. ಅವ್ರು ಹೇಳಿದ್ದೆ ಡಿಸಿಷನ್. ಅದು ಅವ್ರ ಪೀರಿಯಡ್ ಅಲ್ಲಿ ಎಷ್ಟು ಸಲ ಚೀಫ್ ಮಿನಿಸ್ಟರ್ ಚೇಂಜ್ ಆಗ್ತಾರೆ ಮ್ಯಾಮ್. ಫಸ್ಟ್ ಯಡಿಯೂರಪ್ಪ ಬರ್ತಾನೆ, ಆಮೇಲೆ ಬೊಮ್ಮಾಯಿ ಬರ್ತಾನೆ. ಲೈಕ್ ಅವ್ರದ್ರಲ್ಲಿ ಲೈಕ್ ಅವ್ರದ್ದೇ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಮ್ಯಾಮ್. ಅವ್ರಿಗೆ ಒಂದು ಸ್ಟೇಬಿಲಿಟಿ ಇಲ್ಲ. ಇನ್ನು ಅವ್ರು ನಮ್ಗೆ ಸ್ಟೇಬಲ್ ತರ್ತಾರೆ ಮ್ಯಾಮ್. ಓಕೆ, ಬೆಂಗಳೂರಲ್ಲಿ ಇದ್ದೀರಾ ನೀವೆಲ್ಲ, ನಿಮ್ಗೆ ಮೋಸ್ಟ್ ಆಫ್ ದ ಫೆಸಿಲಿಟೀಸ್ ಸಿಕ್ಕಿದೆ. ಬಟ್ ರೂರಲ್ ಏರಿಯಾಸ್ ಅಲ್ಲಿ ಇರೋರಿಗೆ ಅಥವಾ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇರೋರಿಗೆ ಇಷ್ಟೊಂದು ಫೆಸಿಲಿಟೀಸ್ ಇಲ್ಲ. ಸೊ ಓವರ್ ಆಲ್ ಕರ್ನಾಟಕಕ್ಕೆ ಇನ್ನು ಏನ್ ಬೇಕು ಅಂತ ಅನ್ಸುತ್ತೆ ಮ್ಯಾಮ್? ಫಸ್ಟ್ ಲ್ಯಾಂಗ್ವೇಜ್ ಮ್ಯಾಮ್. ಲ್ಯಾಂಗ್ವೇಜ್ ಕರ್ನಾಟಕ ಅಂತೀವಿ ಮ್ಯಾಮ್. ಕನ್ನಡ ಲ್ಯಾಂಗ್ವೇಜ್ನೇ ಪೊಲಿಟಿಷಿಯನ್ಸ್ ಯಾರು ರೆಪ್ರೆಸೆಂಟ್ ಮಾಡಲ್ಲ ಮ್ಯಾಮ್. ಹಿಂದಿ ಹೇರಿಕೆ ಮಾಡ್ಬೇಕು ಅಂತ ಇದ್ರು, ಎಲ್ಲಾ ಕಡೆ ಹಿಂದಿ ಬಳಸಬೇಕು ಅಂತ ಹೇಳ್ತಾ ಇದ್ರು. ಸೊ ಹಿಂದಿ ನಮ್ಗೆ ಆಗ್ಬೇಕು, ಇಲ್ಲಿರೋರ್ಗೆ ಆಗ್ಬೇಕಲ್ವಾ? ಕರ್ನಾಟಕದಲ್ಲಿ ಕನ್ನಡಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕಲ್ವಾ ಮ್ಯಾಮ್? ಹಿಂದಿ ಫಸ್ಟ್ ಆಫ್ ಆಲ್ ಅದು ಕಾಮನ್ ಲ್ಯಾಂಗ್ವೇಜ್ ಅದು ಇಂಡಿಯಾದಲ್ಲಿ. ಅದನ್ನ ಸ್ಟೇಟ್ ಲ್ಯಾಂಗ್ವೇಜ್ ಆಗಿ ಮಾಡ್ಕೊಳಕ್ ಆಗಲ್ಲ ನಾವು. ಅಂಡ್ ಫಸ್ಟ್ ಆಫ್ ಆಲ್ ಕರ್ನಾಟಕಗೆ ಕನ್ನಡಕ್ಕೆ ಖಂಡಿತವಾಗ್ಲೂ ಪ್ರಾಮುಖ್ಯತೆ ಕೊಡಬೇಕು. ಲೈಕ್ ಇನ್ ದ ಏರಿಯಾಸ್ ಲೈಕ್ MG ರೋಡ್, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, UB ಸಿಟಿ ಸ್ವಲ್ಪ ಎಲ್ಲಿ ಮಾಡರ್ನೈಸ್ ಆಗಿದೆಯಲ್ಲ, ಐ ಥಿಂಕ್ ಇನ್ ದೋಸ್ ಏರಿಯಾಸ್ ಕನ್ನಡ ಶುಡ್ ಬಿ ಇಂಪ್ಲಿಮೆಂಟೆಡ್ ಮೋರ್. ಓಡಾಡೋರು ಎಲ್ಲಾರು ಯೂಶುವಲಿ ನಾರ್ತ್ ಇಂಡಿಯನ್ಸ್, ಆ ಕಡೆ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ತುಂಬಾ ಜನ ಆ ಕಡೆ ಅವ್ರು ಓಡಾಡ್ತಿರ್ತಾರೆ. ಅಂಡ್ ವಿ ನೀಡ್ ಮೋರ್ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ಎಲ್ಲ ತುಂಬಾ ಇದು ಮಾಡ್ಬೇಕು. ಬೇರೆ ಸ್ಟೇಟಲ್ಲೆಲ್ಲ ಈಗ ಒಂದು ಕೆಲಸ ಸಿಗಬೇಕು ಅಂದ್ರೆ ಯು ಶುಡ್ ಬಿ ನೋಯಿಂಗ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಬಟ್ ಕರ್ನಾಟಕದಲ್ಲಿ ಆತರ ಇಲ್ಲ, ಸ್ವಲ್ಪ ಧಾರಾಳ ಮನ್ಸು ಇದ್ದಾರೆ. ಸೊ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಜಾಸ್ತಿ ಕೆಲಸ ಇಲ್ಲ, ಬೇರೆಯವ್ರಿಗೆ ಬಂದು ಹೊರಗಡೆ ಅವ್ರಿಗೆ ಕೆಲಸ ಜಾಸ್ತಿ ಇದೆ. ಸೊ ಏನ್ ಹೇಳ್ತೀವಿ? ಕರ್ನಾಟಕ ಅಂತ ಬಂದ್ರೆ ಬೆಂಗಳೂರು ಮ್ಯಾಮ್. MNC ಕಂಪ್ನೀಸ್, ದೊಡ್ಡ MNC ಕಂಪ್ನೀಸ್ ಇದೆ ಮ್ಯಾಮ್. MNC ಕಂಪ್ನಿಯಲ್ಲಿ ಅಫಿಷಿಯಲ್ ಆಗಿ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲಿಷ್ ಮ್ಯಾಮ್. ಇನ್ನು ಹಿಂದಿ ಮ್ಯಾಟ್ರ್ ಬಂದಂದ್ರೆ ಹಿಂದಿ ಬರೀ ನಾರ್ತ್ ಇಂಡಿಯಾ ಮ್ಯಾಮ್. ಸೌತ್ ಇಂಡಿಯಾಲಿ ಏನು ಹಿಂದಿ ಇಲ್ಲ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಕನ್ನಡ ಮಾತಾಡೋರೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಹಾ ಮ್ಯಾಮ್, ಇವಾಗ ಒಂಥರ ಕನ್ನಡ ಮಾತಾಡಿದ್ರೆ ಲೈಕ್ ನೋಡೋ ರೀತಿನೇ ಬೇರೆ ಆಗೋಗುತ್ತೆ ಮ್ಯಾಮ್. ಏನೋ ಒಂಥರ ನೋಡ್ತಾರೆ, ಆಟೋ ಹತ್ತಂಗಿಲ್ಲ, ಇಂಗ್ಲಿಷ್ ಮಾತಾಡ್ತಾರೆ, ಇಂಗ್ಲಿಷ್ ಹಿಂದಿ ಮಾತಾಡೋದೆಲ್ಲ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅನ್ಕೊಂತಾರೆ ಮ್ಯಾಮ್. ನಮ್ ಸ್ಟೇಟ್ ಮಾತಾಡೋದೇ ನಮ್ದು ಇದು ಮ್ಯಾಮ್. ನಮ್ ಲೈಕ್ ಎಲ್ಲ ಸ್ಟೇಟ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಮ್ಯಾಮ್. ಕನ್ನಡ ನಮ್ ಕರ್ನಾಟಕದಲ್ಲಿ ಕನ್ನಡನೇ ಇಂಪಾರ್ಟೆಂಟ್ ಮ್ಯಾಮ್. ಯಾರು ಏನಾದ್ರು ಮಾತಾಡಿ ಮ್ಯಾಮ್. ಇವಾಗ ಏನೋ ಮಾತಾಡ್ತಾ ಇರ್ತಾರೆ ಮ್ಯಾಮ್, ಇಬ್ರು ಫ್ರೆಂಡ್ಸ್ ಮಾತಾಡ್ತಾ ಇರ್ತಾರೆ ಮ್ಯಾಮ್, ಇಂಗ್ಲಿಷ್ ಬಂದಿಲ್ಲ ಅಂದ್ರೆ ಮತ್ತೆ ಕನ್ನಡನೇ ಮಾತಾಡೋದು ಮ್ಯಾಮ್. ಲೈನ್ ಏನಾದ್ರು ಬಂದಿಲ್ಲ ಅಂದ್ರೆ ಅವಾಗ ಏನ್ ಮ್ಯಾಮ್ ಕನ್ನಡ ಬರುತ್ತೆ, ಇನ್ ಮಿಕ್ಕಿ ಟೈಮಲ್ಲಿ ಇಂಗ್ಲಿಷ್ ಬರೋಕ್ಕೆ ಕನ್ನಡ ಮಾತಾಡೋಕೆ ಕಷ್ಟನಾ ಮ್ಯಾಮ್? ಕರೆಕ್ಟ್. ಬ್ಯಾಂಗ್ಳೂರಲ್ಲಿ ಇದ್ದೀವಿ, ಕನ್ನಡ ಮಾತಾಡಲೇಬೇಕು ಅಂತ ಹೇಳ್ತೀವಿ. ಬಿಕಾಸ್ ಏನಕ್ಕಂದ್ರೆ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತೀವಿ. ಮದರ್ ಟಂಗ್ ಯಾವುದು? ತೆಲುಗು ಮ್ಯಾಮ್. ತೆಲುಗು. ಸೊ ನೀವು ಕನ್ನಡ ಮಾತಾಡ್ತೀರಾ? ಎಸ್ ಮ್ಯಾಮ್. ಓಕೆ. ಬಾರ್ನ್ AP, ಬಾಟ್ ಅಪ್ ಇನ್ ಕರ್ನಾಟಕ. ಸೊ ಕನ್ನಡ ಮ್ಯಾಮ್ ಯಾವ ಸ್ಟೇಟಿಗೆ ಕೊಡೋದು ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಆ ಸ್ಟೇಟಿಗೆ ಕೊಡಬೇಕು. ಕಂಪಲ್ಸರಿ ನೀವು ಇದೇ ಲ್ಯಾಂಗ್ವೇಜ್ ಮಾತಾಡಬೇಕು ಅಂದರೆ ಅವ್ರ ಸ್ಟೇಟಿಗೆ ಕಲಿಸ್ಬಿಟ್ಟು ಅವರೇ ಫಸ್ಟ್ ಕಲ್ತ್ಕೊಂಡ್ಬಂದು ಆಮೇಲೆ ಕಲಿಸ್ಕೊಡಿ ಅಂತ ಹೇಳಬೇಕು ಮ್ಯಾಮ್. ಅವ್ರಿಗೆ ಅವ್ರ ಓನ್ ಲ್ಯಾಂಗ್ವೇಜ್ ಬರಲ್ಲ. ಅದರಲ್ಲೂ ಅರ್ಧ ಎಲ್ಲ ಲ್ಯಾಂಗ್ವೇಜಸ್ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾರೆ. ಎಲ್ಲ ಲ್ಯಾಂಗ್ವೇಜಸ್ ಬರಬೇಕು ಅಂದರೆ ಎಸ್ ನಾಲೆಜ್ ಇರಬೇಕು ಎಲ್ಲ ಲ್ಯಾಂಗ್ವೇಜಸ್ ಬಗ್ಗೆ, ನಾರ್ಮಲ್ ಸ್ಮಾಲ್ ಥಿಂಗ್ಸ್. ಯಾಕಂದರೆ ಜಾಬ್ಸ್ ಬರೋವಾಗ ಯೂತ್ ದೇ ವಿಲ್ ಬಿ ಟ್ರಾನ್ಸ್ಫರಿಂಗ್. ಅಂದರೆ ಈ ಕರ್ನಾಟಕದಲ್ಲಿರೋರು ತಮಿಳ್ನಾಡಿಗೆ ಹೋಗ್ಬೋದು, ಇಫ್ ನೋ ನಾರ್ತ್ಗೆ ಹೋಗ್ಬೋದು. ಟೋಟಲಿ ಎಲ್ಲಾ ಭಾಷೆ ಬಗ್ಗೆನೂ ಪ್ರೀತಿ ಇರ್ಲಿ, ನಮ್ಮ ಕರ್ನಾಟಕ ಜಾಸ್ತಿ ಪ್ರೀತಿ. ಓಕೆ, ಲೋಕಸಭಾ ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ನಿರೀಕ್ಷೆಗಳು ಏನೇನಿದೆ? ಯೂತ್ಸಿಗೆ ಅವರು ಪ್ರಿಫರೆನ್ಸ್ ಕೊಡಬೇಕು ಮ್ಯಾಮ್. ಯಾಕಂತ ಅಂದರೆ ಇವಾಗ ನಾವು ನೋಡ್ದಂಗೆ ಎಲ್ಲರೂ ಕೂಡ ನಾನು ಏಜ್ ಸೀನಿಯರು, ನನಗೆ ಸೀಟ್ ಕೊಡಿ ಅಂತ ತುಂಬ ಜನ ಕೇಳ್ತಾರೆ. ಬಟ್ ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಯೋಗ್ಯತೆ ಇದೆ, ಯಾರು ತುಂಬ ಕೆಲಸ ಮಾಡೋದಕ್ಕೆ ಅವರು ರೆಡಿಯಾಗಿರ್ತಾರೆ ಅಂಥವ್ರಿಗೆ ಅವರು ಸೀಟ್ ಕೊಡಬೇಕು ಆ್ಯಂಡ್ ಅವರು ಮುಂದೆ ಬರಬೇಕು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮ್ಯಾಮ್. ಎಲೆಕ್ಷನ್ ಟೈಮ್ ಅಂತ ಬಂದಾಗ ರೋಡ್ ಸರಿ ಮಾಡೋದು ತುಂಬಾ ನಡೆಯುತ್ತೆ. ಈ ನಾಗಸಂದ್ರ ಕಡೆ ಎಲ್ಲ ಫುಲ್ಲು ರೋಡ್ ಎಲ್ಲ ಅಗ್ದ್ಬಿಟ್ಟಿದ್ರು, ಎಷ್ಟೋ ದಿನ ನೋಡ್ಲೇ ಇಲ್ಲ. ಇವಾಗ ಎಲೆಕ್ಷನ್ ಬಂತು, ಇವಾಗ ಸರಿ ಮಾಡ್ತಾ ಇದ್ದಾರೆ. ಮತ್ತೆ ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಆಗಿದ್ದಾರೆ, ಅದನ್ನ ನೋಡೋದೇ ಇಲ್ಲ. ಆಮೇಲೆ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಮತ್ತೆ ಸರಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಾವು ಆಯ್ಕೆ ಮಾಡೋ ಅಂತ ಪವರ್ ನಮ್ಮಲ್ಲಿ ಇದೆ ಅಂತ ಅಂದಮೇಲೆ ನಾವೇನಕ್ಕೆ ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದೀನಿ. ಪ್ರತಿಯೊಬ್ರು ಕೂಡ ವೋಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಅಪ್ಕಮಿಂಗ್ ಯಾರ್ಯಾರು ರೆಪ್ರೆಸೆಂಟೇಟಿವ್ಸ್ ಬರ್ತಿರೋ ಅವರೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿ, ಅಂದರೆ ಆಗಲೇ ಹೇಳ್ದಂಗೆ ವರ್ಕ್ ಮೂಲಕ ನಿಮ್ಮನ್ನ ಪ್ರಚಾರ ಮಾಡ್ಕೊಳ್ಳಿ ಹೊರತು ಬೇರೆ ರೀತಿ ಅಂತ
ರಿಲಿಜನ್ ಇಟ್ಕೊಂಡು ಕ್ಯಾಸ್ಟ್ ಇಟ್ಕೊಂಡು ಪಾಲಿಟಿಕ್ಸ್ ತುಂಬ ಜನ ಎಲ್ಲ ಪೊಲಿಟಿಷಿಯನ್ಸು ತುಂಬ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ರಿಲಿಜನ್ ಅನ್ನೋದು ಒಂದು ಕೋರ್ ಕಂಟೆಂಟ್ ಇಟ್ಕೊಂಡು ಅದು ತುಂಬ ಮಿಸ್ಯೂಸ್ ಆಗ್ತಿದೆ. ಸೊ ಏನು ಹೇಳ್ತೀನಿ ಅಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಸ್ಟ್, ಕ್ರೀಡ್ ಆ್ಯಂಡ್ ರಿಲಿಜಿಯನ್, ನೀವು ಯಾರು ತುಂಬ ನಿಯತ್ತಿದ್ದಾರೆ ಅವ್ರು ವೋಟ್ ಹಾಕಿದ್ರೆ ಐ ಥಿಂಕ್ ಏನೂ ಆಗಲ್ಲ. ಐ ಥಿಂಕ್ ವೋಟ್ ಫಾರ್ BJP ಎಲ್ಲರೂ. ಕೆಲಸ ಮಾಡ್ತಾರಲ್ಲ ಅದು ಯಾವ ಅಜೆಂಡಾ ಇಟ್ಕೊಂಡು ಮಾಡಿದ್ದಾರೆ ಅಂತ ತಿಳ್ಕೊಂಡು ವೋಟ್ ಹಾಕಿ. ಬಿಕಾಸ್ ಇವಾಗ ಎಷ್ಟೊಂದು ಜಿನ್ಯೂನ್ ಆಗಿ ಕೆಲಸ ಮಾಡಿದ್ರು ಇವರು ವೋಟಿಗೋಸ್ಕರ ಮಾಡಿದ್ರು. ಇವಾಗ ವಿಮೆನ್ಗೆ ಹೆಲ್ಪ್ ಮಾಡೋದು ಅಂದರೆ ವಿಮೆನ್ ವೋಟ್ ಎಲ್ಲ ಅವ್ರಿಗೆ ಹೋಗುತ್ತೆ ಅದಕ್ಕೆ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಹೋಲ್ಸೇಲಾಗಿ ಒಬ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದ್ರ ಜಿನ್ಯೂನ್ ಉದ್ದೇಶನೂ ಇರ್ಬೋದು. ಸೊ ಪ್ಲೀಸ್ ಅವ್ರು ಏನು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಅದನ್ನು ದೂರದೃಷ್ಟಿಯಿಂದ ನೋಡಿಕೊಂಡು ವೋಟ್ ಹಾಕಿದ್ರೆ ನಮಗೆ ಹೆಲ್ಪ್ ಆಗತ್ತೆ ಅಂತ ಹೇಳ್ತೀವಿ. ಓಕೆ, ಬಂದು ಸ್ವಲ್ಪ ಜನ ಪ್ಲೀಸ್ ಮಾಡ್ಕೊತಾರೆ ಓಟ್ಸ್ ಹಾಕಿ ಅಂತ. ಬಟ್ ನಮಗೇನೆ ನಮ್ಮ ಏರಿಯಾದಲ್ಲಿ ಯಾರು ನಿಂತಿದ್ದಾರೋ ಗೊತ್ತಾಗಲ್ಲ. ಬಿಕಾಸ್ ಅವರಂತೂ ಆಚೆ ಬರೋದೇ ಇಲ್ಲ ಪೊಲಿಟಿಷಿಯನ್ಸು. ಬರೀ ಅವರ ಮೆಂಬರ್ಸ್ ಇರ್ತಾರಲ್ಲ, ಪಾರ್ಟಿ ಮೆಂಬರ್ಸ್, ಅವ್ರನ್ನ ಕರೆಸ್ತಾರೆ, ಈ ಪಾರ್ಟಿಗೆ ಓಟ್ ಹಾಕಿ, ಈ ಪಾರ್ಟಿಗೆ ಓಟ್ ಹಾಕಿ ಅಂತ. ಫಸ್ಟ್ ಥಿಂಗ್ ಅವರು ಬ್ರೈಬ್ ಮಾಡೋದು, ದೆನ್ ಓಟಿಗೆ ದುಡ್ಡು ಕೊಟ್ಟೋದು. ಅದು ಬಿಟ್ಟರೆ ವಿ ಕ್ಯಾನ್ ಸಿ ಆ್ಯಂಡ್ ಗುಡ್ ಗವರ್ನೆನ್ಸ್ ಇನ್ ಇಂಡಿಯಾ. ಇಷ್ಟು ಸೊಸೈಟಿ ಅಥವಾ ದ ಸಿಸ್ಟಮ್ ಇಷ್ಟೊಂದು ಕರಪ್ಟ್ ಆಗಿದೆ ಅಂತಂದ್ರೆ ಅದಕ್ಕೆ ಮೋಸ್ಟ್ ಆಫ್ ನಾವೇ ಕಾರಣ ಆಗಿದ್ದೀವಿ. ಬಿಕಾಸ್ ನಾವು ಎಲ್ಲಾದ್ರೂ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ವಿ ಆರ್ ನಾಟ್ ಏಬಲ್ ಟು ವೇಟ್ ಫಾರ್ ಈವನ್ ಫಾರ್ 5 minutes 10 minutes. ಅಯ್ಯೋ ಯಾರು ಕಾಯ್ತಾರಪ್ಪ, ನನಗೆ ಟೈಮ್ ಇಲ್ಲ, ಒಂದು 100 ರೂಪಾಯಿ ಕೊಟ್ಬಿಟ್ಟು ನಾನು ಕೆಲಸ ಮಾಡಿಸ್ಕೊಂಡು ಹೋಗೋಣ ಅಂತ ಇದನ್ನ ನಾವೇ ಅಭ್ಯಾಸ ಮಾಡಿಸಿರೋದು. ಸೊ ವಿ ಶುಡ್ ಲರ್ನ್, ನಮ್ಮ ಹಕ್ಕನ್ನ ನಾವು ಕೇಳಿ ಪಡ್ಕೊಬೇಕು ಆ್ಯಂಡ್ ನಮಗೆ ಆ ಪೇಷನ್ಸ್ ಇರಬೇಕು. ಇವತ್ತಿನ ಲೈಫ್ ಸ್ಟೈಲಲ್ಲಿ ಯಾರಿಗೂ ಆ ಪೇಷನ್ಸ್ ಇಲ್ಲ, ಎಲ್ಲರೂ ಹರಿಬರಿ ಲೈಫ್ ಸ್ಟೈಲಲ್ಲಿ ಇದ್ದೀವಿ. ಸೊ ದುಡ್ಡು ಹೋದ್ರೂ ಚಿಂತೆ ಇಲ್ಲ, ನಮ್ಮ ಕೆಲಸ ಬೇಗ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ, ಅದರಿಂದನೇ ಸಿಸ್ಟಮ್ ಇಷ್ಟೊಂದು ಕರಪ್ಟ್ ಆಗಿದೆ. ನನ್ನ ಪ್ರಕಾರ ಅಂದರೆ ಎಲೆಕ್ಷನ್ ಬರ್ತಿದೆ, ಎಲ್ಲರೂ ಒಂದೊಂದು ಒಪಿನಿಯನ್ಸ್ ಇಟ್ಕೊಂಡಿರ್ತಾರೆ. ನಾನೇನು ಕೇಳ್ಕೊತೀನಿ ಅಂದರೆ, ಇವಾಗ ಯಾರು ನಿಂತ್ಕೊಂಡಿದ್ದಾರೋ ಜನರ ಒಪಿನಿಯನ್ಸ್ನ ಸಾರ್ಥಕ ಮಾಡಲಿ, ಅದನ್ನ ಬಿಟ್ಟರೆ ಬೇರೆ ಏನು ಬೇಡ ಯಾರಿಗೂ. ಓಕೆ ಮ್ಯಾಮ್, ನಮ್ಮ ಇಂಡಿಯಾದಿಗೆ ಪಾಪ್ಯುಲೇಷನ್ ಜಾಸ್ತಿ ಮ್ಯಾಮ್. ನಾವು ಡೆವಲಪಿಂಗ್ ಕಂಟ್ರಿ ಮ್ಯಾಮ್. ಸೊ ಟೆಕ್ನಾಲಜಿಕಲ್ ಪವರ್ ಅಷ್ಟೊಂದು ಯೂಸ್ ಮಾಡೋಕ್ಕಾಗಲ್ಲ ಮ್ಯಾಮ್. ಸೊ ಪೊಲಿಟಿಷಿಯನ್ಸ್ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ ಮ್ಯಾಮ್. ಸೊ ಅವ್ರು ಹ್ಯೂಮನ್ ಪವರ್ನ ಕನ್ವರ್ಟ್ ಮಾಡಿ, ಲೈಕ್ ಅವಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇರುತ್ತೆ ಮ್ಯಾಮ್, ಹ್ಯೂಮನ್ ಪ್ರೊಡಕ್ಷನು ಇರುತ್ತೆ ಮ್ಯಾಮ್, ಲೇಸಿನೆಸ್ಸು ಕಡಿಮೆ ಆಗುತ್ತೆ ಮ್ಯಾಮ್. ಸೊ ಲೈಕ್ ಹ್ಯೂಮನ್ನು ಎಂಪವರ್ ಮಾಡಬೇಕು ಮ್ಯಾಮ್. ಸೊ ಸ್ಮಾಲ್ ಇಂಡಸ್ಟ್ರಿ ಕಾಟೇಜಸ್ನೆಲ್ಲ ಡೆವಲಪ್ ಮಾಡಬೇಕು ಮ್ಯಾಮ್. ಬಿಗ್ ಇಂಡಸ್ಟ್ರಿನ MNC ಕಂಪ್ನೀಸ್ನ ಡೆವಲಪ್ ಮಾಡೋದಲ್ಲ, ಎಲ್ಲನೂ ಡೆವಲಪ್ ಮಾಡಬೇಕು ಅನ್ನೋದು ನಾನು ಅಷ್ಟೇ ಮ್ಯಾಮ್. ಪ್ರಾಂಪ್ಟಾಗಿ ವೋಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ ಮ್ಯಾಮ್. ಓಕೆ, ನೋಡ್ದಲ್ಲ ವೀಕ್ಷಕರ, ಯುವ ಶಕ್ತಿ ಕಾರ್ಯಕ್ರಮದಲ್ಲಿ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜ್ನಲ್ಲಿದ್ವಿ. ಇಲ್ಲಿನ ಹೆಣ್ಮಕ್ಳು ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರು. ಭವ್ಯ ಭಾರತಕ್ಕೆ ಏನ್ ಬೇಕು, ನಮ್ಮ ಕರ್ನಾಟಕ ಹೇಗಾಗ್ಬೇಕು, ರಾಜಕಾರಣಿಗಳು ಹೇಗಿರ್ಬೇಕು, ಇನ್ನೊಬ್ರಿಗೆ ಮಾದರಿಯಾಗಿ ಹೇಗಿರ್ಬೇಕು, ಇದೆಲ್ಲ ವಿಚಾರಗಳ ಬಗ್ಗೆ ಇಲ್ಲಿನ ಹೆಣ್ಮಕ್ಳು ಮಾತನಾಡಿದ್ದಾರೆ. ಸೊ ಐ ಹೋಪ್ ಈ ಚುನಾವಣೆಯಲ್ಲಿ ಯುವ ಸಮೂಹ ಏನಿದೆ ಇವರು ಮಾಡುವಂತಹ ಮತದಾನ ಭವ್ಯ ಭಾರತದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳಿ, ಯುವಕರ ಹೆಸರು ಹೇಳ್ಕೊಂಡು ಬರೀ ನಿಮ್ಮ ಡೋಂಗಿ ರಾಜಕಾರಣವನ್ನ ಮಾಡಬೇಡಿ, ಯಾವುದೇ ಪಕ್ಷಗಳಾದ್ರೂ ಅಷ್ಟೇನೆ. ಸೊ ಯುವಕರ ಹೆಸರಿನಲ್ಲಿ ಕೊಡುವಂತಹ ಯೋಜನೆಗಳನ್ನ ಪ್ರಾಮಾಣಿಕವಾಗಿ ಕೊಡಿ, ನಿಷ್ಪಕ್ಷಪಾತವಾಗಿ ಕೊಡಿ. ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕೆಲಸಕ್ಕೂ ಕೂಡ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಎರಡೂ ಕೂಡ ಮಾಡ್ಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.